ಮೊದಲಿಗೆ 1.5 kg ಕ್ಲೀನ್ ಮಾಡಿಟ್ಕೊಂಡಿರೋಂಥ ಇದಕ್ಕವ್ರೆ ಅರ್ಧ kg ಚಪ್ಪರದ ಅವರೆಕಾಯಿ, 2 ದೊಡ್ಡ ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿರೋದು. ಇದೇ ಅಳತೆಯಲ್ಲಿ ಈಕ್ವಲ್ ಆಗಿ ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಒಂದು ಸ್ವಲ್ಪ 2 ಸ್ಪೂನಷ್ಟು ಮೆಣಸು, ಬ್ಯಾಡಗಿಕಾಯಿ ಮತ್ತು ಗುಂಟೂರು ಕಾಯಿ 2 ಯೂಸ್ ಮಾಡ್ತಾಯಿದ್ದೀವಿ ಖಾರಕ್ಕೆ ಮತ್ತು ಕಲರ್ಗೆ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀವಿ. ಮೊದಲಿಗೆ ಬಾಣಲಿಯಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಈ ಮೆಣಸಿನಕಾಯಿನ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಅದೇ ಬಾಣಲಿಗೆ ಇರೋ ಈರುಳ್ಳಿಯಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನ ಫುಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡು ಈಗ ಕುದಿತಿರೋ ನೀರಿಗೆ ತೆಗೆದಿಟ್ಕೊಂಡಿರೋಂಥ ಚಪ್ಪರದ ಅವರೆಕಾಯಿ ಹಾಕಿ ಅದು ಸ್ವಲ್ಪ ಬೆಂದ ಮೇಲೆ ಆಲೂಗಡ್ಡೆ, ಟೊಮೆಟೊ ಹಾಕಿ ಅದು ಸ್ವಲ್ಪ ಒಂದು 70% ಕುಕ್ ಆಗೋವರೆಗೂ ನಾವು ಬಿಡಬೇಕಾಗುತ್ತೆ. ಇದಾದಮೇಲೆ ಮಿಕ್ಸಿಗೆ ನಾವು ಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಟೊಮೆಟೊ, ಈರುಳ್ಳಿ ಏನೆಲ್ಲ ತೆಗೆದಿಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ನಾವು ಶುಂಠಿ, ಅದು ರುಚಿಗೆ ತಕ್ಕಷ್ಟು ಕಾಯಿ ತುರಿ ಏನು ತುರಿದಿಟ್ಕೊಂಡಿದ್ದೀವಿ ಅದರಲ್ಲಿ ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕು, ಮತ್ತು ಹುಣಸೆಹಣ್ಣು ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಅದನ್ನು ನಾವು ಏನು ಕುದೀತಿರೋಂಥ ಮಿಶ್ರಣಕ್ಕೆ ಸೇರಿಸಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟು, ಬೇರೆ ಇನ್ನು ಉಳಿದಿರೋಂಥ ಕಾಯಿ ತುರಿಗೆ ಸ್ವಲ್ಪ ಕಡಲೆಪಪ್ಪು, ಗಸಗಸೆ ಮತ್ತು ನಾವೇನು ಬೇಯಿಸಿಕೊಂಡಿದ್ದಂಥ ಈರುಳ್ಳಿ ಏನಿತ್ತು ಅದರಲ್ಲಿ ಸ್ವಲ್ಪನೇ ಇದಕ್ಕೆ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದಕ್ಕೂ ಕೂಡ ಹುಳಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಕೊನೆಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ರುಚಿಯಾಗಿರೋಂಥ ಇದಕ್ಕೆ ಅವರೆ ಹುಳಿ ರೆಡಿ. ಅನ್ನ, ದೋಸೆ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ.